ಅಯ್ಯೋ ಪಾಪ ನಾಗ ಉರಿ ಕಮ್ಮಿ ಆತೇನಪ್ಪ ಕಣ್ಣು ಇನ್ನು ಉರಿತೈತೆ ತಣ್ಣೀರು ಒಯ್ಕೆ ಬಂದ್ಮೇಲೆ ಏನಾನ ಕಮ್ಮಿ ಆತೇನ ಉರಿ ಕಣ್ಣು ಹೆಂಗೋ ಕಾಣಿಸ್ತವೇನೋ ಅಯ್ಯೋ ಯಮ್ಮ ಉರಿ ಕಮ್ಮಿನೇ ಆಗ್ತಿಲ್ಲ ಕಣಮ್ಮ ತಣ್ಣೀರು ಒಯ್ಕೊಂಡ್ರು. ಅಯ್ಯೋ ನನಗಂತೂ ಕಣ್ಣೆಲ್ಲ ಮೊಬ್ಬ ಕಾಣ್ತವೆ, ಪೂರ್ತಿ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ಕಣಮ್ಮ. ಅಯ್ಯಪ್ಪ ಉರಿ ತಣ್ಣೀರು ಒಯ್ಕೊಂಡ್ರು ಉರಿ ಕಮ್ಮಿನೇ ಆಗ್ತಿಲ್ವಲ್ಲಮ್ಮ. ಅದೆಂಥ ಖಾರದ ಪುಡಿ ತಂದಿದ್ಲೋ ಏನೋ ಅವಳು. ಅಯ್ಯಪ್ಪ ಗೌರಿ ಬಿದ್ನೂರು ಕಾಯಿ ಇರಬೇಕದು, ಅದಕ್ಕೇನೆ ಇಷ್ಟೊಂದು ಉರಿ. ಅಯ್ಯಪ್ಪ ಉರಿ ಇನ್ನ ಕಮ್ಮಿ ಆಗಿಲ್ವೇ ಉರಿ? ಅಯ್ಯೋ ಕಣ್ ಕಾಣ್ದಂಗ ಆಗ್ತಾವೋ ಏನೋ ಕಣ್ ಪಾಪ ನಾಗ. ಅಯ್ಯೋ ಹೆಂಗೋ ಅಲ್ಲಿ ಆ ಗೌಡ್ರ ತ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದೆ, ಇಲ್ಲಿ ಬಂದು ಕಣ್ಣೇ ಕಳ್ಕೊಂಬಂಗ ಆತೇವ ಏನೋ. ಅಯ್ಯೋ ನಾಗ ಏನು ಮಾಡೋದು, ಕಣ್ಣೇ ನಾನು ಕಾಣ್ದಂಗಾದ್ರೆ ಒಂದಿಟ್ಟು ತಣ್ಣೊಂದು ಯಾತನ ಇಕ್ಕನ ಅಂತಂದ್ರೆ ಯಾತೂ ಇಲ್ಲ. ನಡಿ ಮನಿಕೆ ಮೆಂತೆ ಒಳಗೆ. ಒಳಗೆ ಬೇಡ ಕಣಮ್ಮ, ಇಲ್ಲಾದ್ರೆ ಒಂದು ತಣ್ಣ ಗಾಳಿ ಬರುತ್ತೆ. ಮೈ ಮೇಕೆಲ್ಲ ಬಿದ್ದೈತೆ ಖಾರದ ಪುಡಿ, ಮೈಯೆಲ್ಲ ಉರ್ದಂಗೆ ಆಗ್ತೈತೆ ಕಣಮ್ಮ. ಒಳಕ್ಕೆ ಹೋದ್ರೆ ಅಷ್ಟೇ ಸೆಕೆಗೆ ಇನ್ನೂ ಉರಿ ಜಾಸ್ತಿ ಆಗುತ್ತೆ. ಒಳಕ್ಕೇನು ಬೇಡ, ಇಲ್ಲೇ ಬಾಗ್ಲಾಗೆ ಮನೆ ಕೆಮ್ತೀನಿ ಒಂದು ಕ್ಷಣ ಹೊತ್ತು. ಗಾಳಿನಾದ್ರೂ ಬೀಸುತ್ತೆ ಇಲ್ಲಿ, ಒಳಕ್ಕೆ ಹೋದ್ರೆ ಗಾಳಿನೂ ಬರಲ್ಲ, ಉರಿ ಇನ್ನೂ ಸ್ಯಾನೆ ಆಗುತ್ತೆ. ಇಲ್ಲೇ ಮನೆ ಕೆಮ್ತೀನಿ ಕಣಮ್ಮ ಬಾಗ್ಲಾಗೇನೆ. ಅಯ್ಯೋ ನಾಗ, ಅಲ್ಲ ನೀನು ಎಷ್ಟೋ ಜನಕ್ಕೆ ಬುದ್ಧಿ ಕಲ್ಸಿದ್ಯಾ, ಬುದ್ಧಿ ಕೇಳದೆ ಇದ್ದಾರನ್ನ ಕತ್ತರಿಸಿ ಹಾಕಿದ್ಯಾ. ಅಂತದ್ರಾಗೆ ಈ ಲಕ್ಷ್ಮಿಗೆ ಬುದ್ಧಿ ಕಲ್ಸಕ್ಕಾಗಲಿಲ್ವಲ್ಲ ನಿನ್ನ ಕೈಯಾಗೆ. ಅದೆಲ್ಲಿಂದ ಖಾರದ ಪುಡಿ ಹಿಡ್ಕೊಂಬಂದ್ಲು ಅವಳು, ನನಗೂ ಗೊತ್ತಾಗ್ಲಿಲ್ವಲ್ಲ. ಅವಳು ಕೈಯ ಯಾಕನ ಹಿಂದ ಕಿಕ್ಕೊಂಡಿದ್ಲು, ನಾನು ಯಾಕ ಕೈಯಿಂದ ಕಿಕ್ಕೊಂಡವಳಲ್ಲ, ಯಾತಿರ್ಬೋದು ಅಂತ ನಾನು ಹಂಗೂ ಅಂದ್ಕೊಂಡೆ. ಹಂಗೂನು ಇವಳಿ ಕೈ ಏನಾಗುತ್ತೆ, ದೊಣ್ಣೆ ಗಿಣ್ಣೆ ಹಿಡ್ಕೊಂಬಂದಿದೆ ನನ್ನ ಮಗ, ದೊಣ್ಣೆ ಕಿತ್ಕೊಂಡು ಅವಳೆ ಕಾಲು ಮುರಾಕ್ತಾನೆ ಅನ್ಕೊಂಡೆ ನಾನು ಹಂಗೂನು. ಆದರೆ ಅವಳ ಕೈಯ ಖಾರದ ಪುಡಿ ಐತಿ ಎಂಬುದು ನನಗೂ ಗೊತ್ತಾಗ್ಲಿಲ್ಲ ಕಣನಾಗ. ಅಯ್ಯೋ ರಾಮ, ಎಂತ ಕೆಲಸ ಆಗೋತು. ನಾನು ನಿನ್ನಂಗೆ ಅಂದ್ಕೊಂಡೆ ಕಣಮ್ಮ. ಅಲ್ಲ ಇಂಥ ಖಾರದ ಪುಡಿ ಗೀರದ ಪುಡಿ ಇಟ್ಕೊಂಡಿರ್ತಾಳೆ ಎಂಬುದು ನನ್ನ ತಲೆಗೂ ಬರಲಿಲ್ಲ. ಅವಳು ಭಾರಿ ಬುದ್ಧಿವಂತೆ ಕಣಮ್ಮ. ಹಂಗಿಲ್ದಿದ್ರೆ ಆ ಸಾವುಕಾರ ಸಿದ್ದಪ್ಪಗೆನೆ ಆ ಚಳ್ಳೆ ಅಂತ ತಿನ್ನಿಸ್ತಿದ್ಲ ಈ ಊರಾಗ ಅವಳು. ನಾನೇನು ಅಂದ್ಕೊಂಡಿದ್ದೆ ಬಿಡು, ಭಾರಿ ಇದ್ದಾಳೆ ಲಕ್ಷ್ಮಿ. ಹ್ಞೂ ಕಣನಾಗ. ಅಯ್ಯೋ ಸಾವುಕಾರ ಸಿದ್ದಪ್ಪರ್ನು ಬಿಟ್ಟಿಲ್ಲ, ಕಾಳಮ್ಮರ್ನು ಬಿಟ್ಟಿಲ್ಲ ಅವಳು. ಏನು ಹೇಳ್ತೀಯ, ನನಗಂತೂ ಈಟು ಒಟ್ಟು ಕಾಟ ಕೊಟ್ಟಿಲ್ಲ ಅವಳು. ಅವಳಿಗೆ ಸರಿ ವಡೆ ತಿಂದಿದ್ನೋ ಏನೋ, ಅದಕ್ಕೇನೆ ನಾನು ನೀನೇ ಸರಿ ಅವಳಿಗೆ ಅಂತಳಿಗೆ ಅಂತ ಹೇಳಿ ನೀನು ಕರೆಸ್ತೆ. ಆದರೆ ನೀನು ನೋಡಿದ್ರೆ ಅವಳ ಕೈಯಾಗೆ ಖಾರದ ಪುಡಿ ಉಗ್ಗಿಸ್ಕೊಂಡು ಇವಾಗ ಉರಿ ಅಂತಾನೆ ಅಳ್ತಾ ಕುಕ್ಕೊಂಡಿದ್ಯಾ ಮನೆ ಬಾಗ್ಲಾಗೆ. ಇವನೇನ್ರಿ ಸಾವುಕಾರ್ರೆ, ಯಾರೋ ಬುಸ್ನಾಗ ಬಂದೇವನೇ ಸಾಕಮ್ಮನ ಮಗ ಅಂತ ಹೇಳಿರಿ, ನೋಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಬಂದ್ರಿ. ಇವನೇನು ಹಿಂಗೈದಾನೆ, ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಒಂದು ಚಡ್ಡಿ ಇಕ್ಕೊಂಡು ಕುಂತೇವನೇ. ಇವನೇನೆ ಬುಸ್ನಾಗ ಅಂದ್ರೆ ಇವನೇ ಇರಬೇಕು ಕಣಲ್ಲ. ನಾನು ನೋಡಿಲ್ಲ ಸರಿಯಾಗಿ, ಅವಾಗಿನ ನನ್ನ ಗಡ್ಡ ಮಿಸಿ ಯಾತು ಬಂದಿರಲಿಲ್ಲ. ಅವಾಗ ನೋಡಿದ್ದು ನಾನು. ಇವನೇ ಇರಬೇಕೇನ, ಯಾಕೆ ಹಿಂಗೆ ಕುಂತೇವನೇ ಬಟ್ಟೆ ಇಕ್ಕೆಂಬಂಗೆ? ಏನಾಗೈತಿ ಇವನಿಗೆ? ನಡಿ ಮಾತಾಡ್ಸೋಣ ಅದೇಲಿ. ಸಾಕಮ್ಮ, ಇದ್ಯಾಕೆ ಸಾಕಮ್ಮ, ಯಾಕೋ ಅಳ್ತಾ ಇದ್ದಾನೆ ಈ ಅಪ್ಪ? ಇವನೇನಾ ನಿನ್ನ ಮಗ ಬುಸ್ನಾಗ ಅಂದ್ರೆ? ಓ ಸಾವುಕಾರ್ರೆ, ಇವನೇ ನನ್ನ ಮಗ ಬುಸ್ನಾಗ. ಇವನ ಅಲ್ಲ ದೊಡ್ಡ ರೌಡಿ ಅವನು, ಯಾರಿಗೂ ಹೆದರಿಕೆಮಲ್ಲ. ಎಲ್ಲರನ್ನೂ ಎದುರಿಸ್ತಾನೆ, ಯಾರಿಗೆ ಬೇಕಾದ್ರೂ ತೌಡೇರಿತಾನೆ ಅಂತಾನ ಹೇಳಿರು ಯಾರನ ಊರಾಗೆ. ಸಾವುಕಾರರು ಬೇರೆ ಹಂಗೆ ಹೇಳಿರು, ಯಾರೋ ಸಾಕಮ್ಮನ ಮಗ ರೌಡಿ ಇದ್ದಂಗೆ ಇದ್ದಾನಂತೆ, ಅವನು ಮಾತಾಡ್ಸ್ಕೊಂಬಾರನ್ ಬಾ, ಏನಾನ ನಮಗೆ ಉಪಯೋಗಕ್ಕೆ ಬತ್ತಾನೆ ಅಂತ ಹೇಳಿ ಸಾವುಕಾರರು ಕರ್ಕೊಂಬಂದ್ರು. ಇವ್ನು ನೋಡಿರೆ ಬಟ್ಟೆ ಯಾತು ಇಕ್ಕೆಂಬಂಗೆ ಹಿಂಗೆ ಅಳ್ತಾ ಕುಕ್ಕಣನಲ್ಲ ಹೆಂಗಸ್ರತ್ತಂಗೆ. ಯಾಕೆ ಸಾಕಮ್ಮ, ಏನಾಗೈತಿ ಇವನಿಗೆ? ಏನಾಗ ಯಾಕೋ ಏನಾಗಿತ್ತು, ಯಾಕೋ ಹಿಂಗೆ ಅಳ್ತಾ ಇದ್ಯಾ? ಅಲ್ಲ ನೀನೇನೋ ದೊಡ್ಡ ರೌಡಿ ಅನ್ಕೊಂಡು ನಾನು ನಿನ್ನ ಮಾತಾಡ್ಸಕ್ ಬಂದ್ರೆ ನೀನು ನೋಡಿದ್ರೆ ಕಣ್ಣೀರು ಹಾಕಿ ಕುಕ್ಕೊಂಡಿದ್ಯಲ್ಲ ಬಟ್ಟೆ ಇಕ್ಕೆಂಬಂಗೆ. ಸಾಕಮ್ಮ ಏನ್ ಸಾಕಮ್ಮ, ಯಾಕೆ ಏನಾಯ್ತು ಇವನಿಗೆ? ಯಾಕೆ ಹಿಂಗೆ ಅಳ್ತಾ ಇದ್ದಾನೆ? ಸಾವುಕಾರ್ರೆ, ಇವನಿ ಪರಿಸ್ಥಿತಿಗೆ ನಾನೇ ಕಾರಣ. ಯಾಕನ ಇವನ್ನ ಊರಿಗೆ ಬರಕ್ ಹೇಳಿನೋ ಏನೋ ಅಂಬಂಗ ಆಗೈತಿ ಇವಾಗ. ಅಲ್ಲ ಹೆಂಗೋ ಅತ್ಲಾಗೆ ಗೌಡ್ರ ತಾಗೆ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದ ಅತ್ಲಾಗೆ. ಹೆಂಗ ಅವಾಗ ಒಂದಿಟ ದುಡ್ಡಾದ್ರೂ ಕಳ್ಸನು. ಈಗ ದುಡಿಯಕ್ಕೆ ಕಣ್ಣೇ ಕಾಣ್ದಂಗ ಆಗೈತೆ ಇವನಿಗೆ. ಏನ್ ಮಾಡೋದು ಸಾವುಕಾರ್ರೆ? ಅಯ್ಯೋ ನಾನು ಎಂತ ಪಾಪಿ, ನನ್ನ ಮಗನ್ ಕರೆಸ್ಕೊಂಡು ನಾನೇ ಕಣ್ ಕಳ್ದಂಗಾತು. ಅಯ್ಯೋ ಸಾವುಕಾರ್ರೆ, ನನ್ನ ಮಗುಗೆ ಎಂತ ಗತಿ ಬಂತು ನೋಡ್ರಿ ಸಾವುಕಾರ್ರೆ. ಅಯ್ಯೋ ಸಾಕಮ್ಮ, ಅಲ್ಲ ಏನಾಯ್ತು ಅಂತ ಕೇಳಿರಿ ನೀನು ಅಳ್ತಾ ಇದೆಯಲ್ಲ. ಅಲ್ಲ ಏನಾಯ್ತು, ಏನ್ ಮಾಡ್ದೆ ನಿನ್ ಮಗುಗೆ? ಯಾಕೆ ಹಿಂಗ ಅಳ್ತಾ ಇದ್ರಿ ಇಬ್ರು? ಏನಾಯ್ತು ಅಂತ ನಾನು ಸ್ವಲ್ಪ ಬಿಡ್ಸಿ ಹೇಳ್ರಿ, ನನಗೇನು ಅಂತ ಅರ್ಥ ಆಗ್ಬೇಕು. ನೀವು ಹಿಂಗೆ ಅಳ್ತಾ ಇದ್ರಿ. ಇವನ್ನ ಏನೋ ಲಸ್ಮಕ್ಕುಗೆ ಬುದ್ಧಿ ಕಲ್ಸಕ್ಕೆ ಕರೆಸ್ಕೊಂಡಿದ್ಯಾ ಅಂತನ ಯಾರ ಹೇಳ್ದಂಗ ಆತಮ್ಮ ಸಾಕಮ್ಮ. ಅಲ್ಲ ಲಸ್ಮಕ್ಕುಗೆ ಬುದ್ಧಿ ಕಲ್ಸೋದ್ ಬಿಟ್ಟು ಅವಳನ್ನ ಒಳಂಗ್ ಮಾಡೋದ್ ಬಿಟ್ಟು ನೀವಿಬ್ರು ಅಳ್ತಾ ಕುಂತಿದಿರಲ್ಲ ಮನೆ ಬಾಗ್ಲಾಗಿ. ಯಾಕೆ ಅಂತ ಜಲ್ದಿ ಹೇಳ್ರಿ. ಓ ಸಾವುಕಾರ್ರೆ, ಆ ಲಕ್ಷ್ಮಿಗೆ ಒಂದ್ ಗತಿ ಕಾಣಿಸ್ಬೇಕು. ಈ ಊರಾಗೆ ತಿರ್ಗಾ ಅವಳು ತಲೆ ಎತ್ಕೊಂಡು ತಿರುಗಬಾರ್ದು.
ಹಂಗೆ ಪಾಠ ಕಲಿಸ್ಬೇಕು ಅವಳನ್ನ ಕಾಲು ಕೈ ಮುರಿದು ಮೂಲಿ ಕುಂಡ್ರಿಸ್ಬೇಕು ಅಂತ ಹೇಳಿನಿ ಮತ್ತೀಗ ನನ್ನ ಮಗನ್ನ ಕರೆಸ್ಕೊಂಡೆ ನಾನು. ಆದ್ರೆ ನನ್ನ ಮಗನೇ ಮೂಲಿ ಕುಕ್ಕಮ್ಮಂಗ್ ಮಾಡ್ಬಿಟ್ಲು ಆ ಲಕ್ಷ್ಮಿ. ನೋಡ್ರಿ ಸಾವ್ಕಾರ್ರೆ, ನಮ್ಮ ಮನೆಗೆ ಆಸರೆ ಆಗಿದ್ದಿದ್ದೆ ಈ ನನ್ನ ಮಗ ಒಬ್ನೇನೆ. ಈಗ ಇವನಿಗೂ ಇಂಥ ಸ್ಥಿತಿ ಬಂದ್ಬಿಡ್ತು. ಈಗ ನಮಗೆ ಯಾರಾಗ್ತಾರೆ ಸಾವ್ಕಾರ್ರೆ? ಆ ಲಕ್ಷ್ಮಿ ಇಂಥ ಕೆಲಸ ಮಾಡ್ತಾಳೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಸಾವ್ಕಾರ್ರೆ. ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಇವನ್ ಕರೆಸ್ತಾನೇ ಇರ್ಲಿಲ್ಲ. ಹಾಳಾಗೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ಅತ್ಲಾಗೆ. ಅಯ್ಯಯ್ಯಪ್ಪ, ಅಲ್ಲ ಇಂಥ ರೌಡಿ ನನ್ನ ಮಗನ್ಗೂ ಆ ಲಸ್ಮಕ್ಕ ಚಳ್ಳೆ ಅಂತ ತಿನ್ನಿಸ್ಬಿಟ್ಲಾ? ಚಳ್ಳೆ ಅಂತ ತಿನ್ನಿಸ್ತೇ ಬಿಡ್ತಾಳ. ಅದು ನಮ್ಮ ಸಾವುಕಾರರ ಅಂತರ್ಗೆ ಬಿಟ್ಟಿಲ್ಲ ಅವಳು. ಇವನ್ ಯಾವ ಲೆಕ್ಕ ಬುಸ್ನಾಗ ಅಲ್ಲಿ ಎಲ್ಲೋ ಹಾಯ್ಕೊಂಡು ತಿಂತಿದ್ನೋ ಏನೋ ಅವನು ಕರ್ಸಿ ಇವಾಗ ಆ ಕಣ್ಣೋಗಂಗ್ ಮಾಡಿದಾಳೆ ಈ ಸಾಕಮ್ಮ. ಈಗ ಏನ್ ಮಾಡಿವಳು ಲಸ್ಮಕ್ಕ? ಅಲ್ಲ ಅವಳು ಒಬ್ಳು ಯಂಗ್ಸು, ಇವ್ನು ನೋಡಿರಿ ದೊಡ್ಡ ರೌಡಿ ಅದು ಇದು ಅಂತ ಹೇಳ್ತಿದ್ದೆ. ಅಲ್ಲೇನೋ ಎಲ್ಲ ಬಡ್ಡಿ ವಸೂಲಿ ಮಾಡೋನು ಇವನೇ ಅಂತೆ. ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾನಂತಲ್ಲ ಯಾರ ಗೌಡ್ರ ಮನೆಯಾಗೆ. ಯಾರನ್ನ ಬಡ್ಡಿ ಕೊಡ್ಲಿಲ್ಲ ಅಂತಂದ್ರೆ ಸರಿಯಾಗಿ ವಾದ್ದು ವಸೂಲಿ ಮಾಡ್ಕೊಂಬರ್ತಾನೆ ನನ್ನ ಮಗ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ. ಇಷ್ಟೇನ ಇವನ್ ಕೈಲಾಗಿದ್ದು? ಅದು ಒಂದು ಹೆಣ್ಣು ಆ ಲಸ್ಮಕ್ಕುಂತಾಗೆ ಏಟ್ ತಿಂದು ಬಂದೇವನಲ್ಲ ಇವನು. ಇವನ್ನ ರೌಡಿ ಅಂತನ ಯಾರು ಒಪ್ಪಲ್ಲಮ್ಮ. ಒಂದು ಯಂಗ್ಸ್ದಾಗೆ ಅದೇ ತಿಂದು ಅಳ್ತಾ ಕುಕ್ಕಣ್ಣವನೇ ಅಂತಂದ್ರೆ ನಾನು ಯಾಕನೋ ನೀನು ಹೇಳೋದೆಲ್ಲನ ಸುಳ್ಳು ಅನ್ನಿಸ್ತೈತಿ. ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ಹೇಳ್ಕೊಂಬತ್ತಿದ್ದೆ ಅನ್ಸುತ್ತಿ. ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ಅಂತಾನ. ಸಾವ್ಕಾರ್ರೆ, ಇವನು ಏನನ ವಜ್ಜಕ್ ಬಂದಿದೆ, ಸರಿಯಾಗಿ ವಜ್ಜೇನು. ಏನ್ ಮಾಡ್ತೀಯ? ನಮ್ಮನ್ನ ಯಹ ಮಾರ್ಸ್ಬಿಟ್ಟು ಅವಳು ನೀವು ನಾಗನ್ ಕಣ್ಣಿಗೆ ಖಾರದ ಪುಡಿ ಎರಸ್ಬಿಟ್ಲು ಇನ್ಲಿಂದನ. ಇಲ್ದಿದ್ರೆ ಅವಳಿಟತಿಗೆ ಕಾಲು ಕೈ ಮುರ್ಕೊಂಡು ಮೂಲೆಗೆ ಬಿದ್ದಿರೋಳು. ಹಂಗ್ ಮಾಡಿರೋನು ನನ್ನ ಮಗ. ಏನ್ ಮಾಡ್ತೀಯ? ನನ್ನ ಮುಂದೆ ಎಲ್ಲಿಂದ ಖಾರದ ಪುಡಿ ಒತ್ಕೊಂಬಂದ್ಲೋ ಏನೋ ಗೊತ್ತಿಲ್ಲ. ಕಣ್ಣಿಗೆ ಎರಸ್ಬಿಟ್ಲು ತಂದು. ಅಯ್ಯೋ, ಹಂಗೆ ಬಿದ್ಕೊಂಡೆ ಬಿಟ್ಟ ಇವನು ನಾಗ. ಮನಿ ಕೆಮ್ಲಿ ಬಿಡತ್ತಿಪ್ಪೆ ಅವನಿಗೆ. ಕಣ್ಣೂರಿ ತಡ್ಕಮಕ್ಕಾಗ್ತಿಲ್ವಂತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸಾವ್ಕಾರ್ರಿ. ಏನ್ ಮಾಡೋದು ಕಣ್ಣೂರಿ ಕಮ್ಮಿ ಆಗಕ್ಕೆ? ಕಣ್ಣು ಬೇರೆ ಮೊಬ್ ಕಾಣ್ತವೆ ಅಂತಾನೆ. ಕಣ್ಣು ಹೋಗ್ತಾವೋ ಏನೋ ಅಮ್ಮಂಗ ಬಾಯಿ ಹೋದಂಗ ಆಗೈತೆ ಸಾವ್ಕಾರ್ರಿ. ಏನ್ ಮಾಡೋಣ ಹೇಳ್ರಿ ಸಾವ್ಕಾರ್ರಿ. ಕಣ್ಣಾಗಂತೂ ನಾವಾಗಿಂದ ಒಂದೇ ಸಮಕ್ ನೀರು ಸುರಿತಾ ಇದಾವೆ ಆ ಊರಿಗೂ ಅದ್ಕೂನು. ಅಯ್ಯೋ, ಏನಾಗ್ತೈತೋ ಏನೋ ಅನ್ನಿಸ್ತೈತೆ ಸಾವ್ಕಾರ್ರಿ. ಕಣ್ಣೆರಡು ಹೋಗ್ಬಿಟ್ರೆ ನನ್ನ ಮಗನವು. ಅಯ್ಯೋ, ಅವನಿಗೂ ಆಮೇಲೆ ನಾನೇ ತಂದಾಗ್ಬೇಕಾಗುತ್ತೆ. ಹೆಂಗೋ ಇದ್ದಿನ ಅವನು ಆ ಗೌಡ್ರ ತಾಗೆ ಕೆಲಸ ಮಾಡ್ಕೊಂಡು ಹೆಂಗೋ ನನಗೂ ಒಂದಿಟ್ಟು ಕಳ್ಸನು. ನಾನು ಅದಕ್ಕೆ ಎಲ್ಲೂ ಕೂಲಿಪಾಲಿ ಹೋಗ್ದಂಗೆ ಹೆಂಗೋ ಅತ್ಲಾಗೆ ಮಂತಾಗೆ ಇಟ್ಕೊಂಡು ಹೆಂಗೋ ಒಂದು ಜೀವನ ನಡೆಸ್ತಿದ್ದೆ. ಆದರೆ ಈಗ ಇವನು ಮೂಲಿಗೆ ಕೂತ್ಕೊಂಡ್ರೆ ನಾನು ಏನು ಮಾಡೋಣ ಸಾವ್ಕಾರ್ರೆ ಏನಾರ ಮಾಡಿ ಅವ್ನ ಕಣ್ಣು ಆಜಿ ಮಾಡ್ರಿ ಸಾವ್ಕಾರ್ರೆ. ನೋಡಿದ್ರೆ ಬಾಕಿಂದ ಅಕ್ಕ ಈಗ ಯಾವ ತರ ಹಾಳ್ತಾ ಇದ್ದಾಳೆ ಈ ಸಾಕಿ ಅಂತ. ಬುಸ್ನಾಗ ಅಂತೆ ಬುಸ್ನಾಗ. ಅಲ್ಲಿ ನೋಡಿಲಿ ಬುಸ್ನಾಗ ಯಾವ ತರ ಎಡೆ ಮುದ್ರಕೊಂಡು ಮಲ್ಕೊಂಡಿದ್ದಾನೆ ನೋಡು. ಕಣ್ಣಿ ಬನು ನನಗೂ ಅವ್ನು ನೋಡಿದಂಗೆನೆ ನಗು ಬರುತ್ತೆ. ನನಗೆ ಬಾಯಿ ಹೋದಂಗೆ ಆಗಿತ್ತು ಅವ್ನು ನೋಡ್ತಿದ್ದಂಗೆ. ಲೋಸ್ಮಕ್ಕನ್ ಏನ್ ಮಾಡ್ತಾನೋ ಏನೋ ಸಾಯಿಸ್ಗೀಸ್ತಾನೋ ಅಂತಾನ. ಅದಕ್ಕೇನೆ ಜಲ್ದಿ ಹೋಗಿ ಬಚ್ಚಿಕೆ ಹೋಗು ಅಂತಾನ ಲೋಸ್ಮಕ್ಕನ್ ಕಳಿಸ್ತೆ. ಆದ್ರೆ ಲೋಸ್ಮಕ್ಕ ಅದು ಎಲ್ಲಿದ್ಲೋ ಏನೋ ಖಾರದ ಪುಡಿ ಹಿಡ್ಕೊಂಬಂದು ಕಣ್ಣಿಗೆ ಯಾರಿಸ್ಬಿಟ್ಲು ಕಣಿ. ಎಲ್ಲಿ ತಂದ್ಲಮ್ಮ ಖಾರದ ಪುಡಿನ? ಅದು ಗುಂಟೂರು ಖಾರನೋ ಏನೋ ಸಖತ್ ಖಾರ ಆಗೈತಿ. ಅದಕ್ಕೇನೆ ಅವ್ನಿಗೆ ಅವಾಗ್ಲೇನೆ ಕಣ್ಣೆ ಕಾಣ್ದಂಗೆ ಆಗಿದ್ವು. ಇವಾಗ ಏನೋ ತಣ್ಣೀರ್ ಪಣ್ಣೀರ್ ಒಯ್ಕೊಂಡು ಮನಿ ಕೆಣ್ಣವನಿ. ಅದಕ್ಕೆ ಇವಾಗ ಒಂದಿಟ್ಟು ಪರವಾಗಿಲ್ವೇನೋ. ಐಸ್ ಸಿಕ್ಕಿದ್ರೆ ಚೆನ್ನಾಗಿ ಆಗ್ತಾನೆ. ನಮ್ಮ ಕಣ್ಣೊಂದಿಟ್ಟು ತಣ್ಣಗಾಗ್ತವೆ. ಐಸ್ ಎಲ್ಲಿ ತತ್ತಿ ಹೇಳು? ಇವಾಗ ಟೌನ್ಗೆ ಹೋಗ್ಬೇಕು ಐಸ್ ತರಬೇಕು ಅಂತಂದ್ರೆ. ಸರಿ ನೋಡೋಣ ಇರು. ಟೌನಿಗೆ ಇವನಿಗೆ ಹೋದ್ರೆ ಒಂದಿಟ ತಾಂಬತ್ತೀನಿ. ಅದು ಐಸು ಕರ್ಗುತ್ತೋ ಏನೋ ಅಲ್ಲಿಂದ ಇಲ್ಲಿಗೆ ತರ ಒಟ್ಟತ್ತಿಗೆ. ಸರಿ ನಾಳೆಗೆ ಹೋಗ್ತೀನಿ, ತಾಂಬತ್ತೀನಿ. ಹಂಗೆ ಪಂಡಿತ ಕರ್ಕೊಂಡೋಗಿ ಯಾತನ ಔಷಧಿನ ಯಾತನ ಹಚ್ಚು. ಉರಿ ಕಮ್ಮಿ ಆಗುತ್ತೆ. ಸರಿ ಹೋಗ್ತೀನಿ ನಾನು ಏನೋ ಇವ್ನು ದೊಡ್ಡ ರೌಡಿ ಇವ್ನು ನಿಕ್ಕೊಂಡು ಏನಾನ ಕೆಲಸ ಮಾಡ್ಕೆಮನ ಇವನಿಂದ ನಾ ಬಡ್ಡಿ ಪಡ್ಡಿ ವಸೂಲಿ ಮಾಡ್ಬೋದು ಯಾರನ್ನ ಕೊಡ್ದಿಲ್ದಾರ್ದ ಅಂತಾನ ನಾನು ಬಂದೆ. ಇವ್ನು ನೋಡಿರೆ ಇಲ್ಲಿ ಹಿಂಗ್ ಬಿತ್ಕಣವನೆ. ಸರಿ ಸಾವ್ಕಾರ್ರೆ, ಕರ್ಕೊಂಡು ಹೋಗ್ತೀನಿ. ಪಂಡಿತರು ಏನಾನ ಔಷಧಿ ಹಚ್ತಾರೇನೋ ನೋಡೋಣ ಅದಲ್ಲಿ. ತಿಪ್ಪೆ ಬಾಯಿ ತೆರ್ಕೊಂಡೆ ಇದೆಯಲ್ಲ, ಸೊಳ್ಳೆ ಒಳಕ್ಕೆ ಹೋಗಿ ಹೊರಕ್ಕೆ ಬರ್ತಾ ಇದ್ದಾವೆ. ಬಾಯಿ ಮುಚ್ಕ. ನಾನು ಹೋಗಿ ಇಲ್ಲಿಗೆ ಬಂದಲ್ಲ ಏನೋ ಲಸ್ಮಕ್ಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಅಂತಾನೆ. ಇವ್ನು ನೋಡಿರೆ ಖಾರದ ಪುಡಿ ಕಣ್ಣಿಗೆ ಉಗ್ಗಿಸ್ಕೊಂಡು ಹಿಂಗ್ ಬಿತ್ಕಣವನೆ ಅಳ್ತಾನ. ನಡಿ ನೋಡೆ ಬಾನು. ಅಲ್ಲ ನಾಗರಾವು ಎಡೆ ಎತ್ಕೊಂಡ್ ಬಂತು ನಮ್ಮೂರಿಗೆ ಬಂದಾಗ. ಈಗ ನೋಡು ಹೆಂಗೆ ಬಾಲ ಮುದ್ರಿಕೊಂಡು ಮನಿಕೊಂಡೈತಿ ಪಾಪ. ನೋಡಕ್ಕಾಗ್ತಿಲ್ಲ ಕಣೆ. ಬಾಗಿನ ಅಕ್ಕ, ನಮ್ದು ಲಕ್ಷ್ಮಿ ಅಕ್ಕ ಅಂದ್ರೆ ಏನ್ ಅನ್ಕೊಂಡೆ? ಅದು ಯಾವ್ದೇ ಹಾವಾಗಿರ್ಬೋದು, ಅದ್ರ ಹಲ್ ಕೀಳೋದು ಯಾವ ತರ ಅಂತ ಹೇಳಿ ಚೆನ್ನಾಗಿ ಗೊತ್ತು. ಪುಂಗಿ ಹುದೋದು ಗೊತ್ತು, ಹಲ್ ಕೀಳೋದು ಗೊತ್ತು. ಅದಕ್ಕೆ ನಮ್ದು ಲಕ್ಷ್ಮಿ ಅಕ್ಕ ತಂಟೆಗೆ ಯಾವ ನಾಗರಾವ್ ಬಂದ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕ್ರೆ ಲೌಡ್ಯಾರ, ನನ್ ಮಗನ್ ಪರಿಸ್ಥಿತಿ ನೋಡಿ ಅಲ್ಕಿಸಕ್ ಬಂದ್ರೇನು? ಹೋಗ್ತಿರೋ ಬೇಕೋ ಇವಾಗ? ಇಲ್ಲಿ ಬೇರೆ ಬಂದು ಅಲ್ಕಿಸಿತಾ ಇದಾರೆ. ಅಲ್ಕಿಸ್ತಿದ್ ಸಾಲ್ದು ಅಂತಾನ. ಮುಚ್ಕೊಂಡು ಹೋಗ್ರೆ ನಿಮ್ಮ ಅಂಟಕ್ಕೆ. ಇಲ್ಲಿಗೆ ಯಾಕ್ರೆ ಬಂದಿದ್ರಾ? ಅಲ್ಲ ನಿಮ್ದು ಮಗಗೆ ಎರಡು ಕಣ್ಣು ಹೋಗ್ಬಿಟ್ವೇನೋ, ಅದಕ್ಕೆ
ಹೆಂಗಿದಾನೋ ಏನೋ ಅಂತ ಹೇಳಿ ನೋಡ್ಲಿಕ್ಕೆ ಬಂದ್ವಿ ಅಷ್ಟೇ ಸಾಕಮ್ಮ. ಹೋಗ್ತೀವಿ ಬಿಡು. ಕಣ್ ಚೆನ್ನಾಗಿದಾವೆ ತಾನೇ ನಿಮ್ದು ಮಗಗೆ? ನನ್ನ ಮಗನ ಕಣ್ಣು ಹೆಂಗಾದ್ರೂ ಇರ್ಲೇಳು, ಮುಚ್ಕೊಂಡು ಹೋಗ್ರಿ. ಓಹೋ ಬಂದ್ಬಿಟ್ರು ಇಲ್ಲಿ ಇಬ್ರು. ಹೋಗ್ರಿ ಹಸಕ್ಕೆ. ಬಾರೆ ಬಾನು ಹೋಗೋಣ. ಪಾಪ ಸಾಕಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಬಾ ಹೋಗೋಣ, ಏನ್ ಮಾಡಕ್ಕಾಗುತ್ತೆ. ಅಯ್ಯೋ ಎಲ್ಲ ಹೆಂಗಸ್ರು ಹೆದರಿಕೆ ಅಂತಾರೆ ನೀನ್ ಬಂದ್ರೆ ಅಂತ ಹೇಳಿ ನೀನ್ ಕರೆಸ್ತೆ. ಆದ್ರೆ ಇನ್ನನ ಜಾಸ್ತಿ ಆಡ್ಕೆ ಮಂಗಾತು ಈ ಊರಿನ ಹೆಂಗಸ್ರು ಎಲ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.